ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ವೋಟ್ ಮಾಡಿ ಅಂತ ನಟ ಧ್ರುವ ಸರ್ಜಾ ಮತದಾನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ, ದಯವಿಟ್ಟು ಎಲ್ಲರೂ ಕೂಡ ವೋಟ್ ಮಾಡಿ ಅಂತ ಧ್ರುವ ಸರ್ಜಾ ಮತದಾನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಆರ್ ರಸ್ತೆಯ ಶ್ರೀ ಶಾರದಾ ದೇವಿ ಹೊಲಿಗೆ ಕೇಂದ್ರದಲ್ಲಿ ನಟ ಧ್ರುವ ಸರ್ಜಾ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಮ್ಮ ಬೂತ್ನಲ್ಲಿ ಹೆಚ್ಚು ವೋಟ್ ಆಗಿದೆ, ಎಲ್ಲರೂ ಕೂಡ ವೋಟ್ ಹಾಕಿ ಅಂತ ಇದೇ ಸಂದರ್ಭದಲ್ಲಿ ಮತದಾನದ ಬಳಿಕ ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಜೊತೆಗೆ ಪತ್ನಿ ಪ್ರೇರಣಾ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ರು. ಇನ್ನು ಮತದಾನದ ಬಳಿಕ ಸಂದೇಶವನ್ನ ಕೂಡ ಸಾರಿದ್ದಾರೆ ನಟ ಧ್ರುವ ಸರ್ಜಾ. ನಮ್ಮ ಕರ್ತವ್ಯ ಮತದಾನ ಮಾಡೋದು, ದಯವಿಟ್ಟು ಎಲ್ಲರೂ ಕೂಡ ಮತದಾನ ಮಾಡಿ, ರಜೆ ತಗೊಂಡು ಸುಮ್ಮನೆ ಇರಬಾರ್ದು ಅಂತ ಇದೇ ಸಂದರ್ಭದಲ್ಲಿ ನಟ ಧ್ರುವ ಸರ್ಜಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡೋದು ಪ್ರತಿಯೊಬ್ಬರು ಹಕ್ಕು, ಎಲ್ಲರೂ ಹೇಳ್ತಾರೆ. ಅಂಡ್ ಆಲ್ಸೋ ನಮ್ಮ ಬೂತ್ ಅಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಈಗ ನಾನು ಕೇಳಿದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ಇಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜಾ ತಗೊಂಡಿದ್ರು ವೋಟ್ ಮಾಡ್ಬೇಕು ಅಂತ. ಆ ತರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರು ಅವ್ರವ್ರ ನೇಟಿವ್ ಹೋಗಿ ವೋಟ್ ಮಾಡ್ತಾ ಇದಾರೆ. ಸೊ ಜವಾಬ್ದಾರಿಯಾಗಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ನೋಡೋಣ ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ರಿಗೂ ಇದು ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು, ಎಲ್ಲರೂ ಹೇಳ್ತಾರೆ. ಅಂಡ್ ಆಲ್ಸೋ ನಮ್ಮ ಬೂತ್ ಅಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಏನೋ ನೀವು ಹೇಳ್ತಾ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಈಗ ನಾನು ಕೇಳಿದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ಇಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜಾ ತಗೊಂಡಿದ್ರು ವೋಟ್ ಮಾಡ್ಬೇಕು ಅಂತ. ಆ ತರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರು ಅವ್ರವ್ರ ನೇಟಿವ್ ಹೋಗಿ ವೋಟ್ ಮಾಡ್ತಾ ಇದಾರೆ. ಸೊ ಜವಾಬ್ದಾರಿಯಾಗಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ನೋಡೋಣ ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ರಿಗೂ ಇದು ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು, ಎಲ್ಲರೂ ಹೇಳ್ತಾರೆ. ಅಂಡ್ ಆಲ್ಸೋ ನಮ್ಮ ಬೂತ್ ಅಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ. ಯಶೋಧ, ಬೆಳಗ್ಗೆಯಿಂದ ಸಿನಿಮಾ ರಂಗದ ನಟಿಯರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಟ್ ಆ ಉತ್ಸುಕತೆ ಅವರ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳಬಹುದು. ಸೊ ಈಗ ಮತದಾರರು ಮತಗಟ್ಟೆಗಳತ್ತ ಬರ್ತಾ ಇದ್ದಾರೆ, ಮತದಾನ ನಡೀತಾ ಇದೆಯಾ, ಎಷ್ಟು % ಆಗಿದೆ ಇದುವರೆಗೂ ಕೂಡ, ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ? ಹೊಸಕೆರೆಹಳ್ಳಿಯಿಂದ ನೇರವಾಗಿ ಚಾಮರಾಜಪೇಟೆ ಕಡೆ ಬಂದೆ. ನೋಡೋಣ ಇಲ್ಲಿ ಯಾವ ರೀತಿ ವೋಟಿಂಗ್ ಆಗ್ತಾ ಇರಬಹುದು ಅಂತ ಹೇಳಿ. ನೋಡ್ತಾ ಹೋದರೆ ನಿಜಕ್ಕೂ ಏನು ಮಾಡ್ತಿದ್ದಾರೆ ಜನ, ಯಾಕೆ ಮತಗಟ್ಟೆಗಳಿಗೆ ಬಂದು ವೋಟನ್ನು ಹಾಕ್ತಾ ಇಲ್ಲ? ಎಲ್ಲೋ ಮಾಲ್ಗಳಲ್ಲಿ ಕಾಣುವಂತಹ ಜನಸಾಗರ ಅಥವಾ ಇನ್ನೆಲ್ಲೋ ಪಾರ್ಕ್ಗಳಲ್ಲಿ ಕಾಣುವಂಥ ಜನಸಾಗರ ಯಾಕೆ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋ ಬಹುದೊಡ್ಡ ಪ್ರಶ್ನೆ ಈಗ ಸದ್ಯ ಕಾಡ್ತಾ ಇರುವಂಥದ್ದು. ನೀವು ಗಮನಿಸ್ಬೋದು, ನಾನೀಗ ಚಾಮರಾಜಪೇಟೆಯಲ್ಲಿದ್ದೀನಿ. ಈ ಕಡೆ ನೋಡಿದ್ರೆ ಜನರೇ ಇಲ್ಲ, ಜನ ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ ಜನ ಕಾಣ್ತಾ ಇದ್ರೆ ನೀವು ಗಮನಿಸಬಹುದು. ತುಂಬ
ಕಡಿಮೆ ಪ್ರಮಾಣದಲ್ಲಿ ಜನರು ಬಂದು ಓಟನ್ನು ಮಾಡ್ತಿದ್ರ ಹೋಗಲಿ ಮಧ್ಯಾಹ್ನದ ಮೇಲೆ ಆದರೂ ಕೂಡ ಜನ ಕಾಣಿಸ್ಕೊಳ್ಬಹುದೇನೋ ಅಂತ ಅಂದ್ಕೊಂಡ್ರೆ ಮಧ್ಯಾಹ್ನ ಮೇಲೂ ಕೂಡ ಜನ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದರೆ ಎಲ್ಲಿ ಹೋದರೂ ಯುವ ಜನತೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ನಾನು ಹಿಂದೆ ಗಮನಿಸಿದ್ರೆ ಜನ ಅನ್ನೋದೇ ಇಲ್ಲ ನೋಡಿ. ಇವರೊಬ್ಬರು ಓಟ್ ಮಾಡ್ಬಿಟ್ಟು ಬಂದರು, ಅವ್ರನ್ನ ಮಾತನಾಡಿಸ್ತೀನಿ. ಹೇಳಿ ಮೇಡಮ್, ಓಟ್ ಮಾಡಿದ್ರಾ? ಜನನೇ ಕಾಣಿಸ್ತಿಲ್ಲ, ಏನು ಹೇಳ್ತೀರಾ? ಬಂದಿದ್ದಾರೆ ಇಲ್ಲ ಬೆಳಗ್ಗೆಲೇನ ಅಲ್ಲ, ಇನ್ನೂ ಬರಬೇಕು, ಇನ್ನೂ ಸುಮಾರು ಜನ ಮನೆಯಿಂದ ಬರ್ತಾರೆ. ಇನ್ನು ರೆಸ್ಟ್ ಮಾಡ್ಕೊಂಡು ರಜೆ ಇದೆಯಲ್ಲ, ರೆಸ್ಟ್ ಮಾಡ್ಕೊಂಡು ಹಂಗೆ ನಿದ್ದೆ ಮಾಡ್ಬಿಟ್ರೆ ಏನು ಮಾಡೋದು? ಬರ್ತಾರೆ. ಎಸ್, ಇನ್ನು ಸೆಲೆಬ್ರಿಟಿಗಳ ಬಗ್ಗೆ ಮಾತನಾಡ್ತಾ ಹೋದರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಕಿಚ್ಚ ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಧ್ರುವ ಸರ್ಜಾ, ರಮೇಶ್ ಅರವಿಂದ್, ತಾರ ಆಗಿರ್ಬೋದು, ಸುಧಾರಾಣಿ, ಸಪ್ತಮಿ ಗೌಡ, ಹೀಗೆ ಎಲ್ಲರೂ ಕೂಡ ಸೆಲೆಬ್ರಿಟಿಗಳು ಆಲ್ಮೋಸ್ಟ್ ಆಗಿ ಬಂದು ಓಟ್ ಮಾಡಿ ತಮ್ಮ ಅಭಿಮಾನಿಗಳಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ದಯವಿಟ್ಟು ಓಟ್ ಮಾಡಿ, ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಓಟ್ ಮಾಡೋದು ತುಂಬ ಉತ್ತಮ. ಜೊತೆಗೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ನಮ್ಮ ಕೈಯಲ್ಲೇ ಇರೋದ್ರಿಂದ ಬಂದು ದಯವಿಟ್ಟು ಓಟ್ ಮಾಡಿ ಅಂತ ಹೇಳಿ ಸ್ಟಾರ್ಗಳು ಕೂಡ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ಒಂಥರ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲೋ ಜನ ಟ್ರಿಪ್ ಏನಾದ್ರು ಹೊರಟು ಬಿಟ್ರ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವೋಟಿಂಗ್ ಆಗಿಲ್ಲ ಅನ್ನೋದು ಕೂಡ ಸದ್ಯ ಸಿಗ್ತಿರುವಂಥ ಮಾಹಿತಿ. ಇನ್ನು ಅಟ್ಲೀಸ್ಟ್ ಬಿಸಿಲು ಕಡಿಮೆ ಆಗಿ 4 ಗಂಟೆ ನಂತರದಲ್ಲಿ ಏನಾದ್ರು ಕಾಣಿಸ್ಕೊಳ್ತಾರ ಜನರು ಅಂತ ಕಾದು ನೋಡಬೇಕು. ಮಧುಮಾಲ. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆ ಕಾದು ನೋಡಲೇಬೇಕು. ಸಂಜೆ 6 ಗಂಟೆ ತನಕ ಕಾಲಾವಕಾಶ ಇದೆ ಮತದಾನ ಮಾಡೋದಕ್ಕೆ. ಇನ್ನಾದರೂ ಮನೆಯಿಂದ ಹೊರಗಡೆ ಬರ್ತಾರಾ ಯುವ ಮತದಾರರಿರಬಹುದು, ಹಾಗೆ ಉಳಿದ ಮತದಾರರೆಲ್ಲರೂ ಕೂಡ. ಯಾಕಂದರೆ ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ವಿ, ವಯಸ್ಸಾದಂತಹ ಹಿರಿಜೀವಗಳೆಲ್ಲೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. 100 ವರ್ಷ ದಾಟಿದಂತಹ ವೃದ್ಧೆಯರು ಬಂದರು, 101 ವರ್ಷ 102 ವರ್ಷ ಇರುವಂತಹ ಅಜ್ಜಿಯಂದಿರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಅವರಿಗೆ ಗೊತ್ತಿರುವಂತಹ ಮತದಾನದ ಇಂಪಾರ್ಟೆನ್ಸ್ ಬಗ್ಗೆ ಯಾಕೆ ಈಗಿನ ಯುವ ಮತದಾರರಿಗೆ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಅಂತಲೇ ಹೇಳಬಹುದು. ಒಂದು ಮೇಜರ್ ರೀಸನ್ ಏನಪ್ಪಾ ಅಂದ್ರೆ, ನಾಳೆ ಶನಿವಾರ ಭಾನುವಾರ ಲಾಂಗ್ ವೀಕೆಂಡ್ ಲೀವ್ ಇರೋದ್ರಿಂದ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳಬಹುದು. ಮತ್ತೊಂದು, ಯುವ ಜನತೆಗೆ ಯಾಗೋ ರಾಜಕೀಯದ ಮೇಲೆ ಇಂಟ್ರೆಸ್ಟೇ ಕಡಿಮೆ ಆಗ್ತಾ ಇದೆ ಅನ್ನೋದು ಮತ್ತೊಂದು ಮೇಜರ್ ರೀಸನ್ ಅಂತಾನೆ ಹೇಳಬಹುದು. ಮತ್ತೊಂದು, ಈಗಿರುವಂತಹ ಬಿಸಿಲು, ಯಾರು ಈ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ಓಟ್ ಹಾಕಿ ಬರ್ತಾರೆ ಅನ್ನೋ ಬೇಜವಾಬ್ದಾರಿತನ ಕೂಡ ಇರಬಹುದು ಅಂತಾನೆ ಹೇಳಬಹುದು. ಚುನಾವಣಾ ಆಯೋಗ ಮತದಾನದ ಕುರಿತಾಗಿ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಈ ಬಾರಿಯೂ ಕೂಡ ಕಳೆದ ವರ್ಷಗಳಂತೆ ಅಂದ್ರೆ ಲೀಸ್ಟ್ ಪರ್ಸೆಂಟೇಜ್ ದಾಖಲಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. ಎಲ್ಲರೂ ದಯವಿಟ್ಟು ಮತ ಚಲಾಯಿಸಿ. ಜೈ ಶ್ರೀರಾಮ್, ಜಯ ಆಂಜನೇಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.